ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 475ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸೋ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಕೇವಲ ಕಾನೂನಿನ ವಿಚಾರಗಳು ಮಾತ್ರವಲ್ಲದೆ ಇನ್ನಿತರ ವಿಚಾರಗಳು ಯಾವಾಗ ಸಮಾಜಕ್ಕೆ ಜಾಗೃತಿ ಮೂಡಿಸೋ ಸಲುವಾಗಿ ಆ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಅನಿಸುತ್ತೋ ಅಂತಹ ವಿಚಾರಗಳ ಬಗ್ಗೆಯೂ ಕೂಡ ಸಾರ್ವಜನಿಕರ ಒಳಿತಿಗಾಗಿ ಮಾತನಾಡ್ತಾ ಬರ್ತಾ ಇದ್ದೇನೆ. ಇನ್ನು ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂಥವರಾಗಿ ಅಂತ ಹೇಳ್ತಾ, ಏನಾದರೂ ಕಾನೂನಿನ ಸಲಹೆಗಳು ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಕನ್ಸಲ್ಟೇಷನ್ ಫೀ ಪೇ ಮಾಡಿ ಕರೆ ಮಾಡಿ ಸಲಹೆಗಳನ್ನು ಪಡ್ಕೊಳ್ಬಹುದು ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡ್ಬೋದು. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ. ವಾಟ್ಸಾಪ್ ಮುಖಾಂತರ ಆಫೀಸ್ ಲೊಕೇಶನ್ನ ಪಡೆದು ಬಂದು ಭೇಟಿ ಮಾಡ್ಬೋದು, ಟೈಮ್ ಫಿಕ್ಸ್ ಮಾಡಿಕೊಂಡು. ಹಾಗೂ ಕರ್ನಾಟಕದ ಜಿಲ್ಲೆಯಾದ್ಯಂತ 106 ಕೇಸುಗಳನ್ನು ಜನರು ತೆಗೆದುಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕೇಸುಗಳನ್ನು ನ್ಯಾಯಯೋಚಿತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಡೆಸಿಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋಗೆ ಬಂದು ಬಿಡ್ತೇನೆ. ಇವತ್ತಿನ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಈಗಾಗಲೇ ನಾನು ಒಂದು ಹೊಸ ಕಾನೂನುಗಳನ್ನು ನಮ್ಮ ಭಾರತ ದೇಶದಲ್ಲಿ ಪರಿಚಯ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದೆ. ಹೊಸ ಕಾನೂನುಗಳು ಯಾವ ಒಂದು ರೀತಿಯಲ್ಲಿ ಇಂಪ್ಲಿಮೆಂಟು ಆಗಿದೆ, ಯಾವ ಕಾನೂನುಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ನಾನು ಈ ಒಂದು ಸಂವಿಧಾನದ ಒಂದು ಅಡಿಯಲ್ಲಿ ಅಥವಾ ಈ ಒಂದು ಅಪರಾಧ ಪ್ರಕ್ರಿಯೆಯ ಒಂದು ಪ್ರಕರಣಗಳಲ್ಲಿ ತಗೊಂಡ್ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತನಾಡಿದ್ದೆ. ಮತ್ತು ಯಾವ ಹೊಸ ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ ಅನ್ನೋದನ್ನು ಕೂಡ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೆ. ಈಗ ಆ ಒಂದು ಹೊಸ ಕಾನೂನುಗಳು ಬಂತಲ್ಲ, ಇದರ ಬಗ್ಗೆ ನನ್ನದೇ ಆದಂತಹ ಒಂದು ಅಭಿಪ್ರಾಯವನ್ನು, ವಿಶ್ಲೇಷಣೆಯನ್ನು ಕೂಡ ಹೇಳಬೇಕು ಅಂತ ಹೇಳಿ ಈ ಒಂದು 2ನೇ ಭಾಗವಾಗಿ ಮಾತನಾಡ್ತಾ ಇದ್ದೇನೆ. ಬೆಳಿಗ್ಗೆ ನಾನು ಮಾತನಾಡಿದಂತಹ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕ್ರಿಮಿನಲ್ ಕೇಸಿನಲ್ಲಿ, ಅಂದರೆ ಆರ್ಡರನ್ನು ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಕೋರ್ಟು ಆರ್ಡ್ರ್ ಮಾಡಲಿಕ್ಕೆ ಯಾವುದೇ ಒಂದು ಪ್ರಕರಣ, ಒಂದು IA ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಪ್ರಕರಣ ಮುಗಿದ ನಂತರ 45 ದಿನಗಳ ಒಳಗಾಗಿ ಆರ್ಡರ್ ಮಾಡಬೇಕು. ಅಂದರೆ ಆದೇಶವನ್ನು ಆದೇಶವನ್ನು ನೀಡಬೇಕಾಗತ್ತೆ. ಸುಮ್ಮನೆ ಅದನ್ನು ತಿಂಗಳಗಟ್ಟಲೆ, 5 ತಿಂಗಳು, 6 ತಿಂಗಳು, 7 ತಿಂಗಳು ಕೂಡ ಡೇಟ್ಗಳನ್ನು ಕೋರ್ಟ್ಗಳು ತೆಗೆದುಕೊಂಡಿರೋದು ಉಂಟು. ಕೇವಲ ಒಂದು IA ಪ್ರಕರಣದ ಮೇಲೆ, IA ಅಪ್ಲಿಕೇಶನ್ ಮೇಲೆ 7, 8, 9, 10 ಡೇಟ್ಗಳನ್ನು ಕೂಡ ನ್ಯಾಯಾಧೀಶರುಗಳು ತೆಗೆದುಕೊಂಡಿರೋದುಂಟು. ಕೋರ್ಟು ವಿಳಂಬ ಅನ್ನೋದು ಈಗಾಗಲೇ ಹಣೆಪಟ್ಟಿ ಇದೆ. ಅಂಥದ್ರಲ್ಲಿ ಈ ತರಹದ ಒಂದು ವಿಚಾರಗಳು ನಡಿಬಾರ್ದು ಅಂತ ಹೇಳಿ ಆದೇಶವನ್ನು ನ್ಯಾಯಾಲಯವು 45 ದಿನಗಳ ಒಳಗಡೆ ನೀಡಬೇಕು ಅಂತಲೂ ಕೂಡ ಹೇಳಲಾಗಿದೆ. ಈ ಒಂದು ಪಾಯಿಂಟನ್ನು ಬೆಳಗ್ಗೆ ನಾನು ಹೇಳೋಕ್ಕಾಗಿರಲಿಲ್ಲ ಸಮಯದ ಕೊರತೆಯಿಂದ, ಅದನ್ನು ಈಗ ಹೇಳ್ತಾ ಇದ್ದೇನೆ. ಮತ್ತು ಉಪವಾಸ ಸತ್ಯಾಗ್ರಹವನ್ನು ಮಾಡಿ, ಪ್ರೊಟೆಸ್ಟ್ ಮಾಡಿ ಏನಾದರೂ ಒಂದು ಮಾಡಿದರೆ, ಇಲ್ಲ ಸಲ್ಲದ ವಿಚಾರಗಳಿಗೆ ಏನಾದರೂ ಮಾಡೋಕ್ಕೆ ಅಂತ ಹೋದರೆ ಅಂತಹ ಒಂದು ಸಂದರ್ಭಗಳಲ್ಲಿ ಅದನ್ನು ಆತ್ಮಹತ್ಯಾ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಬೇಕಾಗುತ್ತದೆ, ಸಮಯೋಚಿತವಲ್ಲದ ಸಂದರ್ಭಗಳಲ್ಲಿ ದಾಖಲಿಸಿಕೊಳ್ಳಬೇಕಾಗುತ್ತದೆ ಎಂಬುದರ ಬಗ್ಗೆಯೂ ಕೂಡ ಆ ಕಾನೂನನ್ನು ರೂಪಿಸುತ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಸೊ ಈ 2 ಪಾಯಿಂಟ್ಗಳನ್ನು ಬೆಳಗ್ಗೆ ನಾನು ಹೇಳಿರಲಿಲ್ಲ, ಈಗ ಹೇಳಿದ್ದೇನೆ. ಈ ಒಂದು ಹೊಸ ಕಾನೂನು ತಂದಿರೋದು ಎಷ್ಟು ಸಮಯೋಚಿತ, ಇದರಿಂದ ನಿಜವಾಗಿಯೂ ಕೂಡ ನ್ಯಾಯದಾನ ವ್ಯವಸ್ಥೆಯಲ್ಲಿ ಇದು ಮುಖ್ಯ ಆಗಿದೆಯಾ, ಬದಲಾವಣೆ ತಂದಿರೋದ್ರಿಂದ ಏನಾದರೂ ವಕೀಲರಿಗೆ, ಕಕ್ಷಿದಾರರಿಗೆ ಅನುಕೂಲ ಆಗಿದೆಯಾ ಎಂಬುದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ. ನೋಡಿ, ಮೊಟ್ಟ ಮೊದಲಿಗೆ ನನ್ನ ವಿಚಾರ ಸ್ಪಷ್ಟವಾಗಿ ಮೊದಲೇ ಹೇಳಿದ್ದೇನೆ. ಈ ಕಾನೂನು ಎಂಬುದು ತುಂಬ ಬಹುಮುಖ್ಯವಾದಂಥ ವಿಚಾರ. ಈ ನೆಲದಲ್ಲಿ, ಮಣ್ಣಿನಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರೂ ಕೂಡ ಕಾನೂನನ್ನು ತಿಳಿದಿರಲೇಬೇಕು ಅಂತ ಕಾನೂನು ಬಯಸೋದಾದರೆ ಈ ಕಾನೂನಿನ ವಿಚಾರವನ್ನು ಸ್ಕೂಲಿನ ಒಂದು ಸಂದರ್ಭದಲ್ಲಿ, ಅಂದರೆ ಶಾಲಾ ಪಠ್ಯ ಪುಸ್ತಕಗಳಲ್ಲಿಯೇ ನೀಡಬೇಕಾಗುತ್ತೆ. ಅಂದರೆ ಇದನ್ನು ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಇಟ್ಕೋಬಾರ್ದು, ಇದನ್ನು ಮ್ಯಾಂಡೇಟೆಡ್ ಸಬ್ಜೆಕ್ಟ್ ಆಗಿ, ಅಂದರೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಕಾನೂನನ್ನು ತಿಳಿದಿರಬೇಕು ಅನ್ನೋದನ್ನು ಬಯಸುವಂತಹ ಈ ದೇಶದಲ್ಲಿ ಕಾನೂನಿನ ಸಬ್ಜೆಕ್ಟನ್ನು ಇಟ್ಟಾಗ
ಅವರು ಕಾನೂನಿನ ತಿಳುವಳಿಕೆಯನ್ನು ಪಡ್ಕೊಂಡಾಗ ಯಾರು ಕಾನೂನಿನ ಸಮಸ್ಯೆಗಳಿಗೆ ಜಟಿಲಗಳಿಗೆ ಅವರು ಸಿಗಾಕೊಳ್ಳೋದಿಲ್ಲ. ಕಾನೂನಿನ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿದುಕೊಂಡಾಗ ಯಾವುದೇ ರೀತಿಯ ಸಮಸ್ಯೆಗಳು ಇರದಂತೆ ಅಥವಾ ಸಮಸ್ಯೆಗಳು ಕಮ್ಮಿಯಾಗುವ ರೀತಿಯಲ್ಲಿ ವ್ಯವಹಾರ ಮಾಡಿಸುವಂತಹ ಚಾಕಚಕ್ಯತೆಯನ್ನು ಹೊಂದಿರ್ತಾರೆ ಎಂಬುದನ್ನು ನಾನು ಈಗಾಗಲೇ ಹೇಳ್ತಾ ಬರ್ತಾ ಇದ್ದೇನೆ. ಈ ಒಂದು ವಿಚಾರವನ್ನು ನಾನಿಲ್ಲಿ ಹೇಳಬೇಕಾಯಿತು. ಕಾನೂನು ಹೊಸ ಕಾನೂನುಗಳನ್ನು ತರುವುದರ ಜೊತೆಗೆ ಕಾನೂನು ಎಂಬುವಂತಹ ವಿಷಯವನ್ನೇ ಮ್ಯಾಂಡೇಟ್ರಿ ಅಂದರೆ ಕಂಪಲ್ಸರಿ ಮಾಡಿ ವಿದ್ಯಾರ್ಥಿಗಳಿಗೆ ಅದನ್ನು ನೀಡಬೇಕು. ಪ್ರತಿಯೊಬ್ಬ ನಾಗರಿಕನು ಕಾನೂನು ತಿಳಿದುಕೊಳ್ಳುವಂತಹ ರೀತಿಯಲ್ಲಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ, ಮೊದಲನೇದಾಗಿ. ಎರಡನೇದಾಗಿ, ಈ ಒಂದು ಹೊಸ ಕಾನೂನುಗಳಿಗೆ ಕೇವಲ ನಾಮಕರಣ ಮಾಡಲಾಗ್ಬಿಟ್ಟಿದೆ. ಅಂದರೆ IPC, CRPC ಅಥವಾ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಏನಿತ್ತು ಇದೆಲ್ಲ ಇಂಗ್ಲೀಷ್ನಲ್ಲಿ ಇತ್ತು. ಇದನ್ನು ಕೇಂದ್ರ ಸರ್ಕಾರವು ಹಿಂದಿಯನ್ನು ಹೇರುವಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದಿದೆ. ಆದ್ದರಿಂದ ಇದನ್ನು ಭಾರತೀಯ ನ್ಯಾಯ ಸಂಹಿತೆ ಅಥವಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳಿ ಹಿಂದಿಯನ್ನು ಹೇರುವಂತಹ ಒಂದು ಕೆಲಸ ಇಲ್ಲಿ ನಡೆದಿದೆ. ಕೇವಲ ಮರುನಾಮಕರಣ ಮಾಡಿಬಿಟ್ರೆ, ಹಿಂದಿಮಯವನ್ನಾಗಿಸಿಬಿಟ್ಟರೆ ಇದು ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಲಾರದು. ನಿಜವಾಗಿಯೂ ನ್ಯಾಯಾಲಯದ ಕಲಾಪಗಳು ಯಾಕೆ ವಿಳಂಬ ಆಗ್ತಾ ಇದೆ, ಯಾಕೆ ಸಾವಿರಾರು ಪ್ರಕರಣಗಳು ಪೆಂಡಿಂಗಲ್ಲಿದೆ, ಯಾಕೆ ಒಬ್ಬ ಕೋರ್ಟಿಗೆ ನ್ಯಾಯಾಲಯಕ್ಕೆ ಹೋದಾಗ ವರ್ಷಾನುಗಟ್ಟಲೆ ಆತನು ಕಾಯಬೇಕಾಗುತ್ತೆ ನ್ಯಾಯವನ್ನು ಪಡೆಯಲಿಕ್ಕೆ. ಆದ್ದರಿಂದ ಆಗ್ತಕ್ಕಂತಹ ವಿಳಂಬಗಳಿಂದ ಎಷ್ಟು ತೊಂದರೆ ಆಗುತ್ತೆ. ನ್ಯಾಯದಾನ ವಿಳಂಬ ಆಗಿಬಿಟ್ರೆ ಏನು ಪ್ರಯೋಜನ? ಹಸಿದವನಿಗೆ ಊಟ ಕೊಡಬೇಕು, ಹಾಗೆ ನ್ಯಾಯ ಬೇಕಾದಂಥ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಾಗತ್ತೆ. ಅದನ್ನು ಬಿಟ್ಟು ಇನ್ನೇನೋ ಎಷ್ಟೋ ವರ್ಷಗಳನ್ನು ಬಿಟ್ಟು ಕೊಟ್ಟಾಗ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರದಂತಹ ವಿಚಾರ ಆಗುತ್ತೆ. ಆದ್ದರಿಂದ ಈ ಒಂದು ಯಾಕೆ ವಿಳಂಬಗಳಾಗ್ತಾ ಇದೆ ಅನ್ನೋದನ್ನು ತಿಳಿದು, ಮತ್ತು ಕೌಟುಂಬಿಕ ಪ್ರಕರಣಗಳಲ್ಲಿ ಸಾಕಷ್ಟು ದುರುಪಯೋಗವನ್ನು ಮಾಡಿಕೊಳ್ಳುವಂತಹ ಪ್ರಕರಣಗಳು ನಡೀತಾ ಇದೆ. ಉದಾಹರಣೆಗೆ ಡೈವರ್ಸ್ ಆಗಿರ್ಬೋದು, ಮೇಂಟೆನೆನ್ಸ್ ಕೇಸ್ಗಳಾಗಿರ್ಬೋದು, ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು, ಅಥವಾ 498 ಕೇಸ್ ಆಗಿರ್ಬೋದು, ಅಥವಾ ಇನ್ನು ಯಾವುದೋ ಒಂದು ಇದು ಪೋಕ್ಸೋ ಆ್ಯಕ್ಟ್ ಆಗಿರಬಹುದು, ಅಥವಾ ಕುಟುಂಬಗಳು ಒಡೆದು ಹೋಗುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅಂದರೆ ಎಲ್ಲ ಪ್ರಕರಣಗಳು ಹೀಗೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು ಹೆಂಗಸರು ಅಂದರೆ ಹೆಣ್ಣು ಮಕ್ಕಳು ಬಂದಾಗ, ಹೆಂಡತಿಯರು ಬಂದಾಗ ಅವರ ಪರವಾಗಿಯೂ ಕೂಡ ನಾವು ನ್ಯಾಯದಾನವನ್ನು ಮಾಡಲಿಕ್ಕೆ ನಮ್ಮ ಕೆಲಸಗಳನ್ನು ನಾವು ಮಾಡ್ತೇವೆ. ಸೊ ಪ್ರಾಮಾಣಿಕವಾಗಿ ಅನ್ಯಾಯವಾಗಿರ್ತಕ್ಕಂತಹ ಹೆಂಗಸರು ಕೂಡ ಬರ್ತಾರೆ. ಆ ದೂರುಗಳು ಪ್ರಾಮಾಣಿಕವಾಗಿಯೂ ಇರುತ್ತೆ. ಎಷ್ಟೋ ಬಾರಿ ಆ ದೂರುಗಳು ಪ್ರಾಮಾಣಿಕವಾಗಿಯೂ ಕೂಡ ಇರೋದಿಲ್ಲ. ಸೊ ಎಲ್ಲ ತರಹದ ಒಂದು ಪ್ರಕರಣಗಳನ್ನು ವಕೀಲರಾಗಿ ನಾವು ನೋಡ್ತಾ ಇರ್ತೇವೆ. ನಾವು ನ್ಯೂಟ್ರಲ್ ಆಗಿರ್ತೇವೆ. ಸೊ ಆದ್ದರಿಂದ ನಮಗೆ ಗಂಡು ಹೆಣ್ಣು ಎಂಬುವಂಥ ಭೇದವಿಲ್ಲ. ಕಕ್ಷಿದಾರರನ್ನು ನಾವು ನೋಡ್ತಾ ಇರ್ತೇವೆ. ವಾಸ್ತವಾಂಶಗಳನ್ನು ಅರಿತುಕೊಂಡು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನಾವು ನಮ್ಮ ಕೆಲಸಗಳನ್ನು ವೃತ್ತಿಯನ್ನು ಮಾಡ್ತಾ ಇರ್ತೇವೆ. ಈ ಒಂದು ಸಂದರ್ಭಗಳಲ್ಲಿ ಈ ಒಂದು ಆ್ಯಕ್ಟ್ಗಳು, ಅಧಿನಿಯಮಗಳು, ಇದರಿಂದ ಆಗ್ತಕ್ಕಂತಹ ದುರ್ಬಳಕೆಗಳು ಏನಾಗ್ತಾ ಇದೆ, ಮತ್ತು ನ್ಯಾಯಾಲಯಗಳ ಸಂಖ್ಯೆಗಳನ್ನು ಹೆಚ್ಚು ಮಾಡಬೇಕು, ನ್ಯಾಯಾಧೀಶರ ಸಂಖ್ಯೆಗಳನ್ನು ಹೆಚ್ಚು ಮಾಡಬೇಕು. ಒಬ್ಬರು ನ್ಯಾಯಾಧೀಶರಿಗೆ 150 ಕೇಸುಗಳನ್ನು ಹಾಕಿಬಿಟ್ರೆ ಒಂದು ದಿನಕ್ಕೆ ಅವರು ಏನನ್ನು ನೋಡಲಾಗುತ್ತೆ? ಬರೀ ಡೇಟ್ ಕೊಡೋದರಲ್ಲಿ ಬ್ಯುಸಿ ಇರ್ತಾರೆ. ಮತ್ತು ಎವಿಡೆನ್ಸ್ಗಳನ್ನಾಗಲಿ ನೋಡೋದಾಗಲಿ, ಕ್ರಾಸ್ ಮಾಡೋದಾಗಲಿ, ಆರ್ಗ್ಯುಮೆಂಟ್ ಹಿಯರ್ ಮಾಡೋದಾಗಲಿ, ಮತ್ತು ಅದನ್ನು ಓದೋದು ಯಾವಾಗ, ಜಡ್ಜ್ಮೆಂಟ್ ಬರೆಯೋದು ಯಾವಾಗ? ಸೊ ಈ ರೀತಿಯಾದಂತಹ ಒತ್ತಡವನ್ನು ಹಾಕಬಾರ್ದು. ಸೊ ಕೋರ್ಟ್ಗಳು ಜಾಸ್ತಿ ಆಗಬೇಕು, ನ್ಯಾಯಾಧೀಶರುಗಳು ಜಾಸ್ತಿ ಆಗಬೇಕು, ಮತ್ತು ನ್ಯಾಯಾಧೀಶರು ಏನು ಇದ್ದಾರೆ ಅವರ ಒಂದು ವರ್ಕಿಂಗ್ ಟೈಮಿಂಗ್ಸ್ಗಳನ್ನು ಜಾಸ್ತಿ ಮಾಡಬೇಕು. ಅಂದರೆ ಉದಾಹರಣೆಗೆ ಈಗ ಒಂದು ವರ್ಷದಲ್ಲಿ ಅವರು ಎಷ್ಟು ಕೆಲಸ ಮಾಡ್ತಾರೋ 120 ದಿವಸನೋ 130 ದಿವಸನೋ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ರಜೆಗಳು ಮತ್ತು ಬೇಸಿಗೆ ರಜಾ, ಸಮ್ಮರ್ ಹಾಲಿಡೇಸ್ ಇವೆಲ್ಲ ಹೊರಟೋಗ್ತಾ ಇದ್ದರೆ ಯಾವಾಗ ನ್ಯಾಯದಾನ ಆಗುತ್ತೆ? ಆದ್ದರಿಂದ ಸೊ ಈ ವರ್ಕಿಂಗ್ ಟೈಮಿಂಗ್ಸ್ನ ಜಾಸ್ತಿ ಮಾಡಬೇಕು, ಮತ್ತು ಹೆಚ್ಚು ನ್ಯಾಯಾಧೀಶರುಗಳನ್ನು ಹಾಕಬೇಕು. ಆಗ ನ್ಯಾಯದಾನ ಬೇಗ ಸಿಗುತ್ತೆ. ಯಾವಾಗ ನ್ಯಾಯ ಬೇಗ ಸಿಗುತ್ತೋ ಜನ ಅವಾಗ ಅಪ್ರೋಚ್ ಮಾಡ್ತಾರೆ. ನೋಡಿ, ಮೊದಲೆಲ್ಲ ಯಾವುದೋ ವಿಚಾರಕ್ಕೆ ಪೊಲೀಸ್ ಕಂಪ್ಲೇಂಟ್ಗಳನ್ನು ಕೊಡೋದಕ್ಕೆ ಹೆದರ್ಕೊಳ್ತಾ ಇದ್ರು. ಜನರು ಯಾರನ್ನು ಎದುರಾಕೊಳ್ಳೋದಕ್ಕಾಗಲಿ, ಅಯ್ಯೋ ಯಾಕೆ ಬೇಕಪ್ಪ ಈ ಉಸಾಬರಿ ಅಂತನ್ನೋರು. ಆದರೆ ಈಗ
ಡಿಜಿಟಲೀಕರಣ ಆಗಿರೋದ್ರಿಂದ, ಸಾಕ್ಷಿಗಳು ಸಿಗ್ತಾ ಇರೋದ್ರಿಂದ, ಮತ್ತು ಯಾರನ್ನು ಬೇಕಾದ್ರೂ ನಾವು ಎದುರಾಕೋಬಹುದು ಅಥವಾ ಕಂಪ್ಲೇಂಟನ್ನು ಕೊಡ್ಬೋದು ಅಂಥೇಳಿ ಈ ಡಿಜಿಟಲ್ ಮೂಲಕವಾಗಿ ಕಂಪ್ಲೇಂಟ್ಗಳನ್ನು ಕೊಡೋದು, ದೂರುಗಳನ್ನು ಕೊಡೋದು, ಸಾಕಷ್ಟು FIRಗಳು ದಾಖಲಾಗೋದು ನಾವು ನೋಡ್ತಾ ಇದ್ದೇವೆ. ಅಂದರೆ ಜನರು ಧೈರ್ಯವಂತರಾಗ್ತಾ ಇದ್ದಾರೆ, ಕಾನೂನಿನ ಮೇಲೆ ನ್ಯಾಯವನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಕೋರ್ಟಿನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಟುಕೊಂಡು ಬಂದು ಕೇಸುಗಳನ್ನು ಕೂಡ ದಾಖಲು ಮಾಡ್ತಾ ಇದ್ದಾರೆ. ಸೊ ಇಂತಹ ಒಂದು ಪ್ರಕರಣಗಳು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ, ಅಂದರೆ ಕೋರ್ಟನ್ನು ನಂಬಿ ಬರಬೇಕು ಅಂತ ಹೇಳಿದ್ರೆ ನ್ಯಾಯದಾನ ಬೇಗ ಬೇಗ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ವಿಳಂಬಗಳಾಗಬಾರ್ದು. ಈಗಾಗಲೇ ನಾನು ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೇನೆ. ಒಂದು ಈಗ ವಿಚಾರಣೆ ನಡಿಬೇಕಂತ ಹೇಳಿದರೆ ಕ್ರಿಮಿನಲ್ ಪ್ರಕರಣಗಳು ಕೇವಲ 2 ಡೇಟ್ಗಳನ್ನು ಕೊಡಬೇಕು ಒಂದು ಸ್ಟೇಜಲ್ಲಿ, ಹೆಚ್ಚು ಡೇಟ್ಗಳನ್ನು ಕೊಡಬಾರ್ದು ಅಂತ ಹೇಳಿ ಮಾಡಲಾಗಿದೆ. ಇದು ಶ್ಲಾಘನೀಯ. ಮತ್ತು ಆರ್ಡರ್ನ ಮ್ಯಾಜಿಸ್ಟ್ರೇಟ್ ಅವರು ಆದೇಶಗಳನ್ನು ಬರೆಯೋದು, ಜಡ್ಜ್ಮೆಂಟ್ಗಳನ್ನು ಕೊಡೋದು 45 ದಿನದಲ್ಲಿ ಕೊಡಬೇಕು ಅಂತೇಳಿ ಹೇಳಲಾಗಿದೆ. ಇನ್ವೆಸ್ಟಿಗೇಷನ್ನು 2 ತಿಂಗಳೊಳಗಡೆ ಮಾಡಬೇಕು, FSL ರಿಪೋರ್ಟ್ ಹಾಕಿ ಮಾಡಬೇಕು ಅಂತ ಹೇಳಲಾಗಿದೆ. ಸೊ ಈ ರೀತಿಯಾದಂತಹ ಒಂದು ಟೈಮ್ ಬೌಂಡ್, ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಟೈಮ್ ಬೌಂಡ್ ಇದ್ದಾಗ, ನಿಗದಿತ ಸಮಯಗಳನ್ನು ಕೊಟ್ಟಾಗ ಅವರ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬಹುದು ಮತ್ತು ಬೇಗ ನ್ಯಾಯದಾನವೂ ಕೂಡ ಆಗುತ್ತೆ. ಸೊ ಯಾವಾಗ ಎಂಪ್ಲಾಯೀಸ್ಗಳು ಅಂದರೆ ಪೊಲೀಸರ ಅವಶ್ಯಕತೆ ಅಥವಾ ನ್ಯಾಯದಾನದ ಅವಶ್ಯಕತೆ ಜಾಸ್ತಿ ಬಿದ್ದಾಗ ಹೆಚ್ಚೆಚ್ಚು ಕೋರ್ಟುಗಳನ್ನು, ನ್ಯಾಯಾಧೀಶರುಗಳನ್ನು ರೆಕ್ರೂಟ್ ಮಾಡಿ ನ್ಯಾಯದಾನವನ್ನು ಮಾಡಬೇಕು. ಸೊ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ಮಾಡಬೇಕು. ಮತ್ತು ಪ್ರೊಸೀಜರಲ್ಲಿ ಏನೇನು ಲ್ಯಾಪ್ಸ್ಗಳಾಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ಬಿಟ್ಟು ಕೇವಲ ಹೆಸರುಗಳನ್ನು ಚೇಂಜ್ ಮಾಡಿಬಿಡೋದು. ಅಂದರೆ ಈಗ ನೋಡಿ, ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಿ, ಇದು ಆಂಗ್ಲ ಭಾಷೆನಲ್ಲಿದೆ, ಇಂಗ್ಲೀಷಲ್ಲಿದೆ. ಇಂಡಿಯನ್ ಪೀನಲ್ ಕೋಡ್ ಅಂದರೆ ಎಲ್ಲರಿಗೂ ಗೊತ್ತಾಗ್ತಾಯಿತ್ತು. 302 ಮರ್ಡರ್ ಕೇಸು, 420 ಬಂದು ಚೀಟಿಂಗ್ ಕೇಸು, ಈ ರೀತಿಯಾಗಿ ಗೊತ್ತಾಗ್ತಾ ಇತ್ತು. ಸೊ ಈಗ ಅದೆಲ್ಲವೂ ಸೆಕ್ಷನ್ಗಳು ಬದಲಾವಣೆ ಆಗಿದೆ. ಸೆಕ್ಷನ್ಗಳನ್ನು ಬದಲಾವಣೆ ಮಾಡಿದರೆ ಈಗ ಮತ್ತೆ ಅದು ಹಿಂದಿಯಲ್ಲಿ ಇದೆ. ಅದನ್ನು ನಾವು ನೋಡ್ಕೋಬೇಕಾಗುತ್ತೆ, ಅದನ್ನು ಓದಬೇಕಾಗುತ್ತೆ, ಮತ್ತು ಅದನ್ನು ತಿಳ್ಕೊಬೇಕಾಗುತ್ತೆ. ಮತ್ತು ಕೆಲವು 4-5 ಸೆಕ್ಷನ್ಗಳನ್ನ ಸೇರಿಸಿ ಒಂದೇ ಸೆಕ್ಷನ್ಗೆ ಮರ್ಜ್ ಮಾಡಿಬಿಟ್ಟಿದ್ದಾರೆ. ಈಗ ಉದಾಹರಣೆಗೆ ನೋಡಿ, ಮರ್ಡರ್ ಅಂದರೆ ಮರ್ಡರೇನೆ, ಅದು ಒಬ್ಬ ವ್ಯಕ್ತಿ ಮಾಡಲಿ ಅಥವಾ ಹಲವಾರು ಗುಂಪು ಸೇರಿ ಮಾಡಲಿ, ಅದು ಮರ್ಡರೇನೆ. ಸೊ ಯಾರು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ, ಸೊ ಅದೆಲ್ಲವೂ ಕೂಡ ಒಂದು ಹತ್ಯೆಯ ಕೃತ್ಯಕ್ಕೆ ಒಳಗಾದಂಥವರೇ ಆಗ್ತಾರೆ. ಸೊ ಆದ್ದರಿಂದ ಅದಕ್ಕೆ ಸಪ್ರೇಟಾಗಿ ಸೆಕ್ಷನ್ಗಳನ್ನು ಮಾಡೋದು, ಅದಕ್ಕೆ ಇನ್ನೇನೋ ಹೇಳೋದು ಅಥವಾ ಸರಗಳ್ಳತನ, ಈ ರೀತಿಯಾಗಿ ಸಪ್ರೇಟಾಗಿ ಸೆಕ್ಷನ್ಗಳನ್ನ ಇನ್ಸರ್ಟ್ ಮಾಡಲಾಗ್ತಾ ಇದೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಶ್ಲಾಘನೀಯ. ನಮ್ಮ ಭಾರತೀಯ ಸಂಸ್ಕೃತಿಗೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ನನ್ನ ಆಕ್ಷೇಪ ಏನಿಲ್ಲ, ಅದು ವೆಲ್ಕಮ್ ಮಾಡ್ತೇವೆ. ಆದರೆ ಕೇವಲ ಹೆಸರುಗಳನ್ನು ಬದಲಿಸುವ ಮೂಲಕ ಹಿಂದಿಯನ್ನು ಹೇರುವ ಒಂದು ತಂತ್ರ ಇದಾಗಬಾರ್ದು. ಕೇವಲ ಒಂದು ಭಾವನಾತ್ಮಕ ವಿಚಾರ ಆಗಬಾರ್ದು, ಪೊಲಿಟಿಕಲ್ ಗೇಮ್ ಆಗಬಾರ್ದು. ಅದನ್ನು ಬಿಟ್ಟು ಬೇಕಾದಂತಹ ವಿಚಾರಗಳನ್ನು, ಕಾನೂನಿನ ಅಡಿಯಲ್ಲಿ ನ್ಯಾಯದಾನ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದನ್ನು ನ್ಯಾಯಾಧೀಶರುಗಳಿಂದ, ಎಕ್ಸ್ಪರ್ಟ್ಗಳಿಂದ ಕೇಳಿ ಯಾವ್ಯಾವ ಪ್ರೊಸೀಜರ್ ಸುಖ ಸುಮ್ಮನೆ ಡೇಟ್ಗಳನ್ನ ಕೊಟ್ಟು ಕಳಿಸ್ತಾ ಇರೋದು, ಈ ರೀತಿಯಾಗಿ ಆಗಬಾರ್ದು. ಸೊ ಒಂದು ಕೇಸು ಅಂತ ಬಂದ ಮೇಲೆ, ನ್ಯಾಯ ಬೇಕು ಅಂತ ಬಂದ ಮೇಲೆ, ಐದರ್ ಪ್ಲೈಂಟಿಫ್ ಆರ್ ಡಿಫೆಂಡೆಂಟ್, ವಾದಿ ಅಥವಾ ಪ್ರತಿವಾದಿ ಅಥವಾ ಆರೋಪಿ ಅಥವಾ ಫಿರ್ಯಾದುದಾರ, ದೂರುದಾರ, ಯಾರೇ ಆಗಿರಲಿ ಅವರು ಬರಬೇಕು, ಕೇಸಿದ್ದಾಗ ಅಟೆಂಡ್ ಮಾಡಬೇಕು. 1 ವರ್ಷ 6 ತಿಂಗಳಲ್ಲಿ ಮುಗಿಬೇಕು, 1 ವರ್ಷದಲ್ಲಿ ಮುಗಿಬೇಕು. 1 ಡೇಟೋ 2 ಡೇಟೋ ಓಕೆ, 3 ಡೇಟು ಎಕ್ಸೆಪ್ಷನಲ್, ಆಯಿತು, ಮುಗೀತು. ಅದು ಬಿಟ್ಟು ಕೆಲವು ಸ್ಟೇಜ್ಗಳು 6 ಡೇಟು, 7 ಡೇಟ್, 8 ಡೇಟ್ ಹೋಗ್ತಾ ಇರ್ತದೆ ಆಟೋಮೆಟಿಕ್ಕಾಗಿ. ಅದನ್ನು ನೋಡೋದು ಇಲ್ಲ, ಏನೂ ಮಾಡಲ್ಲ. ಕೆಲವೊಂದು ಕೇಸ್ಗಳನ್ನು ನೋಡ್ತಾ ಇದ್ದಂಗೆ ಮೆರಿಟ್ ಇರುತ್ತೆ, ಸುಮ್ಮನೆ ಅನಾವಶ್ಯಕವಾಗಿ ಪ್ರೊಸೀಜರ್ ಮಾಡಿಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಕೋರ್ಟ್ ಡಿಸ್ಕಷನ್ ಪವರ್ ಯೂಸ್ ಮಾಡಿ ಅದನ್ನು ಈಗ ಪಾರ್ಟಿಷನ್ ಬೇಕು ಅಂತೇಳಿ ಹಾಕಿರ್ತಾರೆ. 4 ಜನ ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳೋಣ, ಪಾರ್ಟಿಷನ್ ಬೇಕು ಅಂತ ಹಾಕ್ತಾರೆ. ಅದರಲ್ಲಿ ಮೊದಲನೇ ಮಗ ಏನು ಮಾಡ್ತಾನೆ, ಅವನು ನನಗೆ ಬೇಡ 25% ನನಗೆ ಓಕೆ, ಬೇರೆಯವರು ತಗೋಬೋದು ಅಂತೇಳಿ ಹೇಳ್ತಾನೆ. ಇನ್ನೊಬ್ಬರು ಅಕ್ಕ ಏನು ಮಾಡ್ತಾಳೆ, ತಂಗಿಗೆ ರಿಲಿಂಕ್ವಿಶ್ ಮಾಡಿಕೊಟ್ಬಿಟ್ಟಿರ್ತಾಳೆ. ಸೊ ಅಲ್ಲಿ ಉಳಿದಿರೋದು ಇನ್ನಿಬ್ಬರೇ. ಸೊ ಅದರಲ್ಲಿ 1/4 ಶೇರ್ ತಗೊಳ್ಳೋದು ಇಟ್ ಈಸ್ ಅಂಡರ್ಸ್ಟುಡ್, ಕಾಮನ್ ಸೆನ್ಸ್. ಅದು ಆನ್ಸೆಸ್ಟರ್ಸ್ ಪ್ರಾಪರ್ಟಿ ಆಗಿರುತ್ತೆ, ಅದನ್ನು ಡಿಸ್ಪ್ಯೂಟ್ ಮಾಡಲ್ಲ. ಉಳಿದಿರೋರು 4 ಜನ, ಇನ್ನು 4ನೇ 1 ಭಾಗ ತಗೋಬೇಕು, ಅದು ಕಾನೂನು. ಅದಕ್ಕೆ ಯಾವುದೇ ರೀತಿ ಡಿಸ್ಪ್ಯೂಟ್ ಇಲ್ಲ. ಬಟ್ ಆದರೆ ಬೇಡದೇ ಇರ್ತಕ್ಕಂಥ ಅಂಶಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮೇಯ್ನ್ ಇದು ಪಾರ್ಟಿಷನ್ ಸೂಟಲ್ಲಿ, ನೋಡಪ್ಪ ಪ್ರಾಪರ್ಟಿ ಯಾರ್ದಿದು, ಸೆಲ್ಫ್ ಅಕ್ವೈರ್ಡ್ ಅಲ್ಲ, ಆನ್ಸೆಸ್ಟರ್ಸ್ ತಾನೇ, ಓಕೆ, ವಾಟ್ ಈಸ್ ಯುವರ್ ಕ್ಲೈಮ್, ಏನು ನೀನು ಕೇಳ್ತಾ ಇದೆಯಾ, ಇದರ 4ನೇ 1 ಭಾಗದಕ್ಕೆ ನಿಂದು ಏನಾದ್ರು ತಕರಾರಿದೆಯಾ ಕೇಳಬೇಕು.
ಇಲ್ಲ ತಕರಾರು ಅದಕ್ಕಿಲ್ಲ ಅಂತ ಹೇಳಿದ್ರೆ ಕೇಸನ್ನು ಕ್ಲೋಸ್ ಮಾಡಿಬಿಟ್ಟು ಮುಗಿಸ್ಬಿಡಬೇಕು. ಅನ್ವಾಂಟೆಡ್ ಆಗಿ ನನ್ನ ತಂದೆ ಅಲ್ಲಿದ್ದರು, ನಾನು ಮೆಡಿಕಲ್ಗೆ ಖರ್ಚು ಮಾಡಿದ್ದೀನಿ, ಎಕ್ಸ್ಪೆನ್ಸಸ್ ಮಾಡಿದ್ದೀನಿ, ಈ ರೀತಿಗೆ ಅನ್ವಾಂಟೆಡ್ ಆಗಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಪ್ರೊಸೀಜರ್ ಮಾಡ್ತಿರ್ತಾರೆ. ಆ ಅಪ್ಲಿಕೇಶನ್ ಹಾಕ್ತೀನಿ, ಈ ಅಪ್ಲಿಕೇಶನ್ ಹಾಕ್ತೀನಿ, ಈ ಐ ಎ ಹಾಕ್ತೀನಿ, ಅದಕ್ಕೊಂದು ಅಬ್ಜೆಕ್ಷನ್ನು, ಅದಕ್ಕೊಂದು ಹಿಯರಿಂಗು, ಅದಕ್ಕೊಂದು ಆರ್ಡರು, ಈ ರೀತಿಯಾಗಿ ಡಿಲೇ ಆಗ್ತಾ ಇರುತ್ತೆ. ಸೊ ಅನ್ವಾಂಟೆಡ್ ಆಗಿರುವಂಥದ್ದನ್ನು ಮೊದಲೇ ಗುರುತಿಸಿ ಕೇಸುಗಳನ್ನು ನಿರ್ಧಾರ ಮಾಡಬೇಕಾಗತ್ತೆ ಜಡ್ಜ್ಗಳು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಹೊಸ ಕಾನೂನುಗಳು ಬರಲಿ, ಅದೇ ರೀತಿ ಕೋರ್ಟಿನ ಕಲಾಪ ಬೇಗ ನಡೆಯೋದಕ್ಕೆ ಏನು ಬೇಕೋ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ಬಿಟ್ಟು ಕೇವಲ ಭಾವನಾತ್ಮಕವಾಗಿ ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿದೆ. ಹಲವಾರು ಸೆಕ್ಷನ್ಗಳನ್ನು, ಹೊಸ ಶಿಕ್ಷೆಯ ಪ್ರಮಾಣಗಳನ್ನು, ಉದಾಹರಣೆಗೆ ನಿನ್ನೆ ಮಾಡಿರೋ ವಿಡಿಯೋದಲ್ಲಿ ಇದನ್ನು ಬಿಟ್ಟಿದ್ದೆ. ಈಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರ್ಬೋದು, ಅಥವಾ ಹಿಟ್ ಆ್ಯಂಡ್ ರನ್ ಆಗಿರ್ಬೋದು, ಆಕ್ಸಿಡೆಂಟ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳಿದೆ, ಅತ್ಯಾಚಾರ ಅಥವಾ ಉಪವಾಸ ಸತ್ಯಾಗ್ರಹ ಮಾಡಿದಂಥ ಆತ್ಮಹತ್ಯೆ, ಆ ತರಹದ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಶಿಕ್ಷೆಯ ಪ್ರಮಾಣಗಳನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು, ಈ ರೀತಿಯಾಗಿ ಎಲ್ಲ ಇದೆ. ಮನುಷ್ಯನಿಗೆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಅವರು ಸುಧಾರಣೆಗೂ ಕೂಡ ಅನುವು ಮಾಡಿಕೊಡಬೇಕು. ಅದು ಬೇಗ ತೀರ್ಮಾನ ಆಗಬೇಕು, ಒಂದು ಸರಿಯಾದ ನಿಟ್ಟಿನಲ್ಲಿ ನಡೆಯಲಿ. ಇದು ಇನ್ನೂ ಕೂಡ ಪರಿಶೀಲನೆಯನ್ನು ಮಾಡಲಿ, ಸಮಾಜದಲ್ಲಿ ಸ್ವಾಸ್ಥ್ಯ ವಾತಾವರಣವನ್ನು ಉಂಟು ಮಾಡಲಿ. ನೋಡಿ, ಉದಾಹರಣೆಗೆ ನಾನು ಹೇಳೋದು, ವಕೀಲನಾಗಿ ನೂರಾರು ಕೇಸುಗಳನ್ನ ನಾನು ನೋಡಿರೋದ್ರಿಂದ, ಈಗ ಉದಾಹರಣೆಗೆ ಈಗ ಗಂಡು ಹೆಣ್ಣು ಸರಿಸಮಾನ ಅಂತ ಇದೆ. ಸಮಾನ ಹಕ್ಕುಗಳನ್ನು ನೀವು ನೀಡಿದ ಮೇಲೆ ಸಮಾನ ಕರ್ತವ್ಯಗಳನ್ನು, ಸಮಾನ ಜವಾಬ್ದಾರಿಗಳನ್ನು ನೀಡಬೇಕು. ಅದನ್ನು ಬಿಟ್ಟು ಗಂಡಸಿನ ಮೇಲೆ ಜವಾಬ್ದಾರಿ ಹೇರಿರುವುದು ಯಾಕೆ? ಇದು ಪುರುಷರ ಪರ ಸಮಾಜ ಅಲ್ಲ, ಇದು ಸ್ತ್ರೀ ಪರನೂ ಅಲ್ಲ. ಎರಡನ್ನೂ ನಾವು ಸಮಾನವಾಗಿ ನೋಡ್ತೇವೆ ಅಂದಮೇಲೆ, ಗಂಡಾಗಲಿ ಹೆಣ್ಣಾಗಲಿ ಕಷ್ಟಪಟ್ಟು ಓದಲಿ, ಅವರು ದುಡೀಲಿ, ಅವ್ರ ಸಂಪಾದನೆ ಅವ್ರು ಮಾಡಲಿ, ಇಷ್ಟ ಇದ್ದರೆ ಜೊತೆಯಲ್ಲಿ ಜೀವನ ಮಾಡಲಿ, ಇಲ್ಲಾಂದರೆ ಬೇಡ, ಮ್ಯೂಚುವಲ್ ರೆಸ್ಪೆಕ್ಟ್ ಆಗಿರಲಿ. ಬಟ್ ಇದು ಯಾಕೆ ಮೇಂಟೆನೆನ್ಸ್ ಯಾಕೆ, ಜವಾಬ್ದಾರಿ ಯಾಕೆ, ಗಂಡನ ಮೇಲೆ ಹೇರಿರೋದು ಯಾಕೆ? ಮತ್ತು ಗಂಡನೇ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಹೇಳಿದ್ಮೇಲೆ ಆತನಿಗೊಂದು ಯಜಮಾನಿಕೆ, ಒಂದು ವಿಶಿಷ್ಟವಾದ ಹಕ್ಕುಗಳು ಏನೂ ಇಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ಆ ಜವಾಬ್ದಾರಿ? ಈ ರೀತಿಯಾದಂತಹ ಕೆಲವು ವಿಷಯಗಳಿಂದ ಅಸ್ಪಷ್ಟತೆ ಉಂಟಾಗ್ತಾ ಇದೆ. ಮದುವೆ ಆಗಿದೆಯಾ, ಹೆಂಡತಿಯನ್ನು ರಿಲೇಷನ್ಶಿಪ್ ಅಡ್ಮಿಟ್ ಆಗಿದೆಯಾ, ಅಷ್ಟೇ ಸಾಕು ಮೇಂಟೆನೆನ್ಸ್ ಆರ್ಡ್ರ್ ಮಾಡಿಬಿಡೋದು. ಯಾವ ದಾಖಲೆಗಳನ್ನು ನೋಡೋದಿಲ್ಲ. ಎಷ್ಟೆಷ್ಟು ದಾಖಲೆಗಳನ್ನ ಹಾಕಿದ್ರೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಕೋರ್ಟ್ಗಳು ಮಾಡೋದಕ್ಕೆ ಪುರ್ಸೋತಿಲ್ಲ, ನೋಡ್ತಾ ಇಲ್ಲ. ಹೆಂಡತಿ ರಿಲೇಷನ್ಶಿಪ್ ಅಡ್ಮಿಟೆಡ್, ಸೊ ಯು ಹ್ಯಾವ್ ಟು ಪೇ ದ ಮೇಂಟೆನೆನ್ಸ್. ವೆದರ್ ಈಸ್ ಶಿ ಲೀಡ್ ಲೈಫ್ ಮ್ಯಾರಿಟಲ್ ಆಬ್ಲಿಗೇಷನ್ ಆಸ್ ಶಿ ಫುಲ್ಫಿಲ್ಡ್ ಆರ್ ನಾಟ್. ಸಾಂಸಾರಿಕ ಜೀವನ ಮಾಡಿಲ್ವಾ, ನಡೆಸಿಲ್ವಾ, ಇದು ದ್ವೇಷಪೂರಿತವಾಗಿ ಮಾಡಿದಾರಾ, ಅದನ್ನು ನೋಡ್ತಾ ಇಲ್ಲ. ಈಗ ಯಾರೋ ಪ್ರೀತಿ ಮಾಡಿರ್ತಾರೆ, ಇನ್ಯಾರನ್ನೋ ಬಲವಂತವಾಗಿ ಮದುವೆ ಮಾಡಿಬಿಟ್ಟಿರ್ತಾರೆ. ಅವರು ಇಲ್ಲಿ ಇತ್ಕೊಂಡು ತಿರುಗಿ ಮತ್ತೆ 1-2 ದಿನ, 1 ವಾರ ಬಿಟ್ಕೊಂಡು ಅವನ ಜೊತೆ ಓಡೋಗಿರ್ತಾರೆ. 2 ವರ್ಷ ಬಿಟ್ಕೊಂಡು ಬಂದ್ಬಿಟ್ಟು ತಿರ್ಗ ಮತ್ತೆ ಗಂಡನ ಮೇಲೆ ಡೌರಿ ಕೇಸ್ ಹಾಕೋದು, ಇನ್ನೇನೋ ಕೇಸ್ ಹಾಕೋದು. ಆವಾಗ ಅವ್ರಿಗೂ ಕೂಡ ಮೇಂಟೆನೆನ್ಸ್ ಆರ್ಡ್ರ್ ಮಾಡುತ್ತೆ. ಅಡಲ್ಟ್ರಿ ಇದೆ, ಇದು ಹಿಂಗಾಗಿದೆ ಅಂತ ಹೇಳಿದ್ರೆ ಅವ್ರಿಗೂ ಮೇಂಟೆನೆನ್ಸ್ ಕೊಡು ಅಂತ ಆರ್ಡ್ರ್ ಮಾಡ್ತಾ ಇದೆ. ಸೊ ಪ್ರೂವ್ ಮಾಡಬೇಕು, ಅದನ್ನು ಎವಿಡೆನ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಇದಕ್ಕೆಲ್ಲ ಟೈಮ್ಗಳು ಹಿಡಿಯುತ್ತೆ. ಅಲ್ಲಿವರೆಗಾದರೆ ನೀನು ಮೇಂಟೆನೆನ್ಸ್ ಕೊಡ್ತಾ ಇರು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಸೊ ಈ ರೀತಿಯಾಗಿ ಅಸಮಾನತೆಗಳು ಇದೆ. ಇಂತಹ ಅಸಮಾನತೆಗಳು ಹೊಡೆದಾಕಬೇಕು. ಸೊ ಜವಾಬ್ದಾರಿಗಳನ್ನು ನೀವು ಹೆಚ್ಚು ಪುರುಷರ ಮೇಲೆ ಕೊಟ್ಟಾಗ ಅವರಿಗೆ ವಿಶೇಷ ಹಕ್ಕುಗಳನ್ನು, ಅಧಿಕಾರಗಳನ್ನು ಕೊಡಬೇಕಾಗತ್ತೆ. ಮತ್ತು ಅವರಿಗೆ ಸ್ವಾತಂತ್ರ್ಯಗಳನ್ನು ಕೆಲವು ಸ್ಥಿತಿ ಕೊಡಬೇಕಾಗುತ್ತೆ. ನೋಡಿ, ಇಷ್ಟೆಲ್ಲ ಜವಾಬ್ದಾರಿಗಳನ್ನು ಮಾಡೋದ್ರ ಜೊತೆಗೆ ಸಾಕಷ್ಟು ನಾವು ಈಗ 498 ಪೋಕ್ಸೋ ಆ್ಯಕ್ಟುಗಳು, ಮತ್ತು DBA ಆ್ಯಕ್ಟುಗಳು, ಮತ್ತು ಇನ್ನೇನು ಡೈವರ್ಸ್ಗಳು, GNWC, ಚೈಲ್ಡ್ ಕಸ್ಟಡಿ, ಇದೆಲ್ಲ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಈಗ ಗಂಡ ಹೆಂಡತಿ ಜೊತೆಯಲ್ಲಿ ಸಂಸಾರ ಮಾಡೋದಕ್ಕೂ ಎಂಟ್ರಿ ಆಗೋಗ್ಬಿಟ್ಟಿದೆ. ಅಲ್ಲಿ ಏನಾಗ್ತಾ ಇದೆ, ಈಗ ಹೆಂಡತಿ ಆಗಿದ್ರೂ ಕೂಡ ಸಮ್ಮತಿ ಇಲ್ಲದೆ ಆಕೆಯ ಜೊತೆ ಲೈಂಗಿಕ ಕ್ರಿಯೆ ಮಾಡಿದರೆ ಅದನ್ನು ರೇಪ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿಬಿಟ್ಟು, ಈಗ ಒಪ್ಪಿಗೆ ಇಲ್ಲದಾಗ ಮಾಡುವುದು ಖಂಡಿತ ತಪ್ಪು, ಅದು ಯಾರೂ ಒಪ್ಪೋದಿಲ್ಲ. ಇಚ್ಛೆಪೂರ್ವಕವಾಗಿ ಒಪ್ಪಿಗೆಯಿಂದ ಮುಂದುವರಿಬೇಕು, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆದರೆ ಒಪ್ಪಿಗೆ ಇದೆಯಾ ಇಲ್ಲವಾ ಅನ್ನೋದು ಮಾಡಿಕೊಳ್ಳುವುದು ಹೇಗೆ, ಗೊತ್ತಾಗುವುದು ಹೇಗೆ? ಏನು ಕಾಂಟ್ರಾಕ್ಟ್ ಮಾಡೋಕ್ಕಾಗುತ್ತಾ ಪ್ರತಿ ದಿವಸ, ಅಥವಾ ಪ್ರತಿ ಟೈಮಲ್ಲಿ ಮಾಡೋಕ್ಕಾಗುತ್ತಾ? ಅಗ್ರಿಮೆಂಟ್ ಮಾಡೋಕ್ಕಾಗುತ್ತಾ?
ಅಥವಾ ಇನ್ನೇನೋ ಒಂದು ದ್ವೇಷಗಳನ್ನ ಇಟ್ಕೊಂಡು ಮದುವೆ ಮಾಡ್ಕೊಳ್ಳೋದು, ಇಡೀ ಆ ಕುಟುಂಬನ ಸರ್ವನಾಶ ಮಾಡಬೇಕು, ನೆಮ್ಮದಿ ಸರ್ವನಾಶ ಮಾಡಬೇಕು, ಬರೋದು 3 ದಿವಸ ಇರೋದು, 4ನೇ ದಿವಸಕ್ಕೆ ಈ ರೀತಿ ಕೇಸ್ಗಳನ್ನ ಫೈಲ್ ಮಾಡೋದು, ಇಡೀ ಆ ಕಂಪ್ಲೀಟ್ ಆ ಫ್ಯಾಮಿಲಿನೇ ಕೊಲ್ಯಾಪ್ಸ್ ಆಗ್ತಾ ಇದೆ. ಸೊ ಈ ತರಹದ ಕೆಲವು ಸೂಕ್ಷ್ಮವಾದಂತಹ ವಿಚಾರಗಳನ್ನು ಗಮನಿಸಿ ಇದಕ್ಕೆ ಬೇಕಾದಂತಹ ಒಂದು ಆಯಾಮಗಳನ್ನು ತರಬೇಕು, ನೂತನ ಕಾನೂನುಗಳನ್ನು ತರಬೇಕು, ಸಮಾಜದಲ್ಲಿ ಸ್ವಾಸ್ಥ್ಯ ವಾತಾವರಣ ಮೂಡಿಸಬೇಕು, ಕೌಟುಂಬಿಕ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕು. ಒಂದು ಕುಟುಂಬ ಚೆನ್ನಾಗಿ ನಡ್ಕೋಬೇಕು ಅಂದರೆ ಗಂಡ ಹೆಂಡತಿಯರ ನಡುವೆ ಇರಬೇಕಾದಂಥ ಬಾಂಧವ್ಯಗಳ ಬಗ್ಗೆ, ಬಾಂಡೇಜ್ ಬಗ್ಗೆ ತಿಳಿಸಬೇಕಾಗುತ್ತೆ. ಸೊ ಈ ರೀತಿಯಾಗೆಲ್ಲ ಹೇಳಬೇಕು. ಮೊನ್ನೆ ಯಾವುದೋ ಒಂದು ಪ್ರಕರಣವನ್ನು ನೋಡ್ತಾ ಇದೆ, ಗಂಡ ತುಂಬ ಒಳ್ಳೆಯವನು, ಅವನು ಯಾವತ್ತೂ ನನ್ನ ಹತ್ರ ಜಗಳನೇ ಮಾಡಿಲ್ಲ, ಗಲಾಟೆನೇ ಮಾಡ್ತಾ ಇಲ್ಲ, ಆದ್ದರಿಂದ ನನಗೆ ಡೈವರ್ಸ್ ಬೇಕು ಅಂತ ಹೇಳಿ ಡೈವರ್ಸ್ ಹಾಕಿರುವಂಥ ಪ್ರಕರಣ ಕೂಡ ಉಂಟು ನಮ್ಮಲ್ಲಿ. ಎಂತೆಂಥ ಹಾಸ್ಯಾಸ್ಪದ ಪ್ರಕರಣಗಳು ಕೂಡ ನಾವು ನೋಡ್ತಾ ಇರ್ತೇವೆ. ಆದ್ದರಿಂದ ಈ ರೀತಿಯಾದಂಥ ವಿಚಿತ್ರ ಪ್ರಕರಣಗಳು ಕೂಡ ಇರುತ್ತೆ. ಸೊ ಇದು ಕೆಲವು ಸೂಕ್ಷ್ಮ ವಿಚಾರಗಳನ್ನು ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟೆ. ಈ ರೀತಿ ಕೊಡ್ತಾ ಹೋದರೆ ನೂರಾರು ಪ್ರಕರಣಗಳನ್ನ ಕೊಡಬಹುದು. ಸೊ ಆದ್ದರಿಂದ ಕೇವಲ ಒಂದು 20 ಸೆಕ್ಷನ್ಗಳನ್ನ ಚೇಂಜ್ ಮಾಡಿಬಿಟ್ಟು ಅಥವಾ 4 ಸೆಕ್ಷನ್ ಇರೋದನ್ನ 1 ಸೆಕ್ಷನ್ಗೆ ಸೇರಿಸ್ಬಿಟ್ಟು ಏನೋ ಒಂದು 4 ತಿದ್ದುಪಡಿ ಮಾಡಿಬಿಟ್ಟು ಅದಕ್ಕೆ ಒಂದು ಹಿಂದಿನಲ್ಲಿ ಅಕ್ಷರ ಕೊಟ್ಬಿಟ್ಟು ನಾವೇನೋ ಬದಲಾವಣೆ ಮಾಡಿದ್ವಿ ಅನ್ನೋ ಥರದಲ್ಲಿ ಹೋಗಿ ಭಾವನಾತ್ಮಕವಾಗಿ ಪೊಲಿಟಿಕಲ್ ಆಗಿ ಇದನ್ನು ಬಳಸಿಕೊಂಡು ಅಷ್ಟಕ್ಕೆ ಸೀಮಿತ ಮಾಡ್ಕೋಬಾರ್ದು. ಜುಡಿಷಿಯಲ್ ಸಿಸ್ಟಮಲ್ಲಿ ಇದರಿಂದ ಏನೂ ಪ್ರಯೋಜನ ಇಲ್ಲ. ಈಗ IPC, CPC, CRPC ಚೆನ್ನಾಗೇ ಇತ್ತು, ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಕೇವಲ ಹೆಸರು ಬದಲಾವಣೆ ಮಾಡಿ ಒಂದು 20 ಸೆಕ್ಷನ್ ಹೇಳೋ ಬದಲು ಅದರಲ್ಲೇ ಆ್ಯಡ್ ಮಾಡಿದರೆ ಮುಗಿದೋಗ್ತಾ ಇತ್ತು. ಸೊ ಇರಲಿ, ಏನೋ ಬ್ರಿಟಿಷರು ಬಿಟ್ಟೋಗಿದ್ದು, ಈಗ 200 ವರ್ಷ ಆಡಳಿತ ಮಾಡಿದಾಗ ನಾವು ಅದನ್ನು ನೋಡಲೇ ಇಲ್ವಾ? ಈಗ ಅದನ್ನು ಇಟ್ಕೊಂಡು ಕಾನೂನು ಸುವ್ಯವಸ್ಥೆ ಆಗಲಿಲ್ವಾ? ಇದರಿಂದ ಜುಡಿಷಿಯಲ್ ಸಿಸ್ಟಮ್ಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅಷ್ಟೇ. ಇರಲಿ, ಭಾರತೀಯರು ಭಾವನಾತ್ಮಕವಾಗಿ ನಾವು ಹೆಸರನ್ನು ತೊಗೊಂಡಿದ್ದೀವಿ, ಅದನ್ನು ಅಕ್ಸೆಪ್ಟ್ ಮಾಡೋಣ, ರಿಸೀವ್ ಮಾಡೋಣ, ಅದಕ್ಕೆ ನಾನು ವಿರೋಧ ಇಲ್ಲ. ಆದರೆ ಅಷ್ಟಕ್ಕೆ ನಿಲ್ಲದೆ ನಿಜವಾಗಿಯೂ ನ್ಯಾಯದಾನ ಶೀಘ್ರವಾಗಿ ಆಗಬೇಕು, ಕೋರ್ಟುಗಳು ಹೆಚ್ಚಾಗಬೇಕು, ಕಲಾಪಗಳು ಬೇಗ ನಡಿಬೇಕು, ಮತ್ತು ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಕಾನೂನಿನಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಿದ್ದಬೇಕು. ಯಾವುದೋ ಒಂದು ಎಮೋಷ್ನಲ್ ಆಗಿ ಯಾವುದೋ ಒಂದು ಹೆಣ್ಣಿಗೆ ಆಗಿರಲಿ ಎಕ್ಸ್ಟ್ರಾ ಪ್ರಿವಿಲೇಜಸ್ಗಳನ್ನ ತುಂಬ ಕೊಟ್ಬಿಡಬಾರ್ದು. ಕೆಲವೊಂದು ಕೇಸ್ಗಳಲ್ಲಿ ನೋಡಿ, ಹೊಸಕೋಟೆಯಿಂದ ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ, 1.5 ಅವರ್ ಜರ್ನಿ ಬರೋಕ್ಕಾಗೋದಿಲ್ಲ, ಅದಕ್ಕೆಲ್ಲ ಟ್ರಾನ್ಸ್ಫರ್ ಕೊಟ್ಟು ಕೇಳಿಬಿಡೋದು. 3 ವರ್ಷ ಆಗಿದೆ, ತಂದೆಗೆ ಮಗುನ ತೋರಿಸೋದಿಲ್ಲ, ಕೇಳಿದ್ರೆ ಬೇರೆ ಕಾರಣಗಳನ್ನ ಕೊಡೋದು. ತಂದೆಗೆ ಮಗನ ತೋರಿಸಲ್ಲ, ಮಗು ತಂದೆ ಒಳ್ಳೆ ಉದ್ಯೋಗದಲ್ಲಿದ್ದಾರೆ, ಹುದ್ದೆನಲ್ಲಿದ್ದಾರೆ, ಒಂದು ರೌಡಿಸಮ್ ಇಲ್ಲ, ರೌಡಿ ಪಟ್ಟಿ ಇಲ್ಲ, ಯಾವುದೇ ಟಾರ್ಚರ್ ಇಲ್ಲ, ಹ್ಯಾರಾಸ್ಮೆಂಟ್ ಇಲ್ಲ, ಏನೂ ಇಲ್ಲ. ಕೇವಲ ಆರೋಪ ಏನು ಅಂದರೆ ಮಾವ ತುಂಬ ಸ್ಟೇಟಸ್ ತೋರಿಸ್ತಾನೆ, ಆತನಿಗೆ ಈಗೋ ಜಾಸ್ತಿ, ಅವನು ಹೇಳಿದ್ದನ್ನು ಕೇಳಬೇಕು, ಇಲ್ಲಾಂದರೆ ಈ ಥರ ಮಾಡ್ತಾನೆ ಅಂತ. ಇಷ್ಟೇ ಒಂದು ಆರೋಪ ಇಟ್ಕೊಂಡು ಅವರು ಮಗುನ ತೋರಿಸಿ ಸಪ್ರೇಟಾಗಿರುತ್ತೆ ಅವ್ರ ಮನೆಯಲ್ಲಿ. ಈಗ ಮಗುನೂ ತೋರಿಸ್ತಾ ಇಲ್ಲ, ಮಗುನೂ ಬೇರೆ ಮಾಡಿದ್ರು. ಈಗ ತಂದೆ ಮಗು ಬೇಕು ಅಂತ ಹೇಳಿದ್ರೆ ಕೋರ್ಟ್ಗಳು 2 ಕೋರ್ಟ್ ಆರ್ಡ್ರ್ ಮಾಡಿದೆ, ಆದರೂ ಕೋರ್ಟ್ ಆರ್ಡ್ರಿಗೂ ಬೆಲೆ ಇಲ್ಲದೆ ಮಗುನ ತಂದು ತೋರಿಸ್ತಾ ಇಲ್ಲ. ಇವರು ಟ್ರಾನ್ಸ್ಫರ್ ಪಿಟಿಷನ್ ಹಾಕಿದ್ರೆ ಕೋರ್ಟ್ಗೆ ಒಬೆ ಇಲ್ದಿರೋರನ್ನ ತಗೊಂಬಂದು ಅಂಥವ್ರ ಪರವಾಗಿ ಟ್ರಾನ್ಸ್ಫರ್ ಮಾಡಿಬಿಡೋದು. ಈ ರೀತಿಯಾದಂತಹ ನ್ಯಾಯದಾನಗಳನ್ನ ಮಾಡಿಬಿಟ್ರೆ, ಯಾಕೆ ಅಂತಂದರೆ ವುಮನ್ನು ಎಕ್ಸ್ಟ್ರಾ ಪ್ರಿವಿಲೇಜು, ಫೈನ್, ಬಟ್ ಅಂಡರ್ ವಾಟ್ ಸರ್ಕಮ್ಸ್ಟಾನ್ಸಸ್, ಯಾವ ಸಂದರ್ಭಗಳಲ್ಲಿ ನೀಡಬೇಕು ಅನ್ನೋದನ್ನು ಕೂಡ ತಿಳ್ಕೋಬೇಕಲ್ವಾ? 1.5 ಅವರ್ ಬರೋಕ್ಕಾಗಲ್ಲ, 2 ಅವರ್ ಬಂದು ಹೋಗೋಕ್ಕಾಗಲ್ಲ, ವುಮನ್ನು ಕೊಡಿ ಅಂತಂದರೆ ಹಾಗಾದರೆ ಒಪ್ಕೊಂಬಿಡಿ, ಇದು ಬಯಾಸ್ಡ್ ಇದ್ದೀವಿ ನಾವು ಅಂತ ಹೇಳಿ, ವುಮನ್ ಬಯಾಸ್ಡ್ ಇದೆ ಲಾ ಅಂತ ಹೇಳಿ ಒಪ್ಕೊಂಬಿಡಿ. ಇಲ್ಲ, ನಾವು ವುಮನ್ ಬಯಾಸ್ಡ್ ಇಲ್ಲ, ಕೆಲವು ಎಕ್ಸ್ಟ್ರಾ ಪ್ರಿವಿಲೇಜಸ್ ಕೊಟ್ಟಿದ್ದೀವಿ, ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಅನ್ನೋದನ್ನು ಹೇಳಿ, ಅದನ್ನು ಮಾಡಿ ಇಂಪ್ಲಿಮೆಂಟ್ ಮಾಡಿಸಿ. ಇಂತಹ ದೋಷಗಳು ಇದ್ದಾವೆ, ಇದನ್ನೆಲ್ಲ ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತಾ ಇವತ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸರಣಿ ಬೇಕಾದರೆ ಮಾಡೋಣ. ಇಷ್ಟ ಆಗಿದ್ದೆ ಅದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.